ಎಲ್ಲರಿಗೂ ಶುಭೋದಯ. ಆಚಾರ್ಯ ಪಂಡಿತ್ ಗುರುಜಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಇವತ್ತು ಸೋಮವಾರ ಪ್ರತಿ ಸೋಮವಾರ ನಾವು ಶಿವ ದೇವರನ್ನ ಆರಾಧನೆ ಮಾಡ್ತೀವಿ. ಹಾಗೆ ಇವತ್ತು ನಾವು ಶಿವ ದೇವರಿಗೆ ಸಂಬಂಧಪಟ್ಟ ಒಂದು ಸ್ತೋತ್ರನ ಪಾರಾಯಣ ಮಾಡೋಣ. ಅದು ಮೃತ್ಯುಂಜಯ ಸ್ತೋತ್ರ. ಮಹಾಮೃತ್ಯುಂಜಯ ಸ್ತೋತ್ರನ ಇವತ್ತು ನಾವು ಪಾರಾಯಣ ಮಾಡಿ ಅನಂತರ ಆಫ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ, ಅದನ್ನು ಕಂಟಿನ್ಯೂ ಮಾಡೋಣ. ಈ ಸ್ತೋತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಬೇರೊಬ್ರಿಗೂ ಕೂಡ ಉಪಯೋಗ ಆಗಲಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ನಾನು ಈ ಸ್ತೋತ್ರದ ಏನೆಲ್ಲ ಉಪಯೋಗ ಆಗುತ್ತೆ ಈ ಸ್ತೋತ್ರ ನಾವು ಪಾರಾಯಣ ಮಾಡೋದ್ರಿಂದ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮಹಾಮೃತ್ಯುಂಜಯ ಸ್ತೋತ್ರನ ಪ್ರಾರಂಭ ಮಾಡೋಣ ಬನ್ನಿ. ಮಹಾಮೃತ್ಯುಂಜಯ ಸ್ತೋತ್ರಂ ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀ ಮಹಾಮೃತ್ಯುಂಜಯ ಸ್ತೋತ್ರ ಮಂತ್ರಸ್ಯ ಶ್ರೀ ಮಾರ್ಕಂಡೇಯ ಋಷಿಃ ಅನುಷ್ಠುಪ್ಛಂದಃ ಶ್ರೀ ಮೃತ್ಯುಂಜಯೋ ದೇವತಾ ಗೌರಿ ಶಕ್ತಿಃ ಮಮ ಸರ್ವಾರಿಷ್ಟ ಸಮಸ್ತ ಮೃತ್ಯುಶಾಂತ್ಯರ್ಥಂ ಸಕಲೈಶ್ವರ್ಯ ಪ್ರಾಪ್ತ್ಯರ್ಥಂ ಜಪೇ ವಿನಿಯೋಗಃ. ಅತ ಧ್ಯಾನಂ ಚಂದ್ರಾರ್ಕಾಗ್ನಿವಿಲೋಚನಂ ಸ್ಮಿತಮುಖಂ ಪದ್ಮದ್ವಯಾಂತಸ್ಥಿತಂ ಮುದ್ರಾಪಾಶಮೃಗಾಕ್ಷ ಸತ್ರವಿಲಸತ್ಪಾಣಿಂ ಹಿಮಾಂಶುಪ್ರಭಂ ಕೋಠೀಂದು ಪ್ರಗಲುತ್ಸದಾಪೃತಮಂ ಆರಾದಿಭೂಷೋಜ್ವಲಂ ಕಾಂತಂ ವಿಶ್ವವಿಮೋಹನಂ ಪಶುಪತಿಂ ಮೃತ್ಯುಂಜಯಂ ಭಾವಯೇತ್. ಅತಸ್ತೋತ್ರಂ ಓಂ ರುದ್ರಂ ಪಶುಪತಿಂ ಸ್ಥಾಣುಂ ನೀಲಕಂಠಮುಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ನೀಲಕಂಠಂ ವಿರೂಪಾಕ್ಷಂ ನಿರ್ಮಲಂ ನಿಲಯಪ್ರದಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ವಾಮದೇವಂ ಮಹಾದೇವಂ ಲೋಕನಾಥಂ ಜಗದ್ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ದೇವದೇವಂ ಜಗನ್ನಾಥಂ ದೇವೇಶಂ ವೃಷಭಧ್ವಜಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ತ್ರ್ಯಕ್ಷಂ ಚತುರ್ಭುಜಂ ಶಾಂತಂ ಜಟಾಮಕುಟಧಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಭಸ್ಮೋದ್ದುಲಿತ ಸರ್ವಾಂಗಂ ನಾಗಾಭರಣಭೂಷಿತಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಅನಂತಮವ್ಯಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಆನಂದಂ ಪರಮಂ ನಿತ್ಯಂ ಕೈವಲ್ಯಪದದಾಯಿನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಅರ್ಧನಾರೀಶ್ವರಂ ದೇವಂ ಪಾರ್ವತೀ ಪ್ರಾಣನಾಯಕಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಪ್ರಳಯಸ್ಥಿತಿಕರ್ತಾರಮಾದಿಕರ್ತಾರಮೀಶ್ವರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ವ್ಯೋಮಕೇಶಂ ವಿರೂಪಾಕ್ಷಂ ಚಂದ್ರಾರ್ಧಕೃತಶೇಖರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಗಂಗಾಧರಂ ಶಶಿಧರಂ ಶಂಕರಂ ಶೂಲಪಾಣಿನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಗಂಗಾಧರಂ ಮಹಾದೇವಂ ಸರ್ವಾಭರಣಭೂಷಿತಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಅನಾಥಃ ಪರಮಾನಂತಂ ಕೈವಲ್ಯಪದಗಾಮಿನಿ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಕಲ್ಪಾಯುರ್ದೇಯಿ ಮೇ ಪುಣ್ಯಂ ಯಾವದಾಯುರರೋಗತಾಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಶಿವೇಶಾನಾಂ ಮಹಾದೇವಂ ವಾಮದೇವಂ ಸದಾಶಿವಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಉತ್ಪತ್ತಿಸ್ಥಿತಿಕರ್ತಾರಮೀಶ್ವರಂ ನಮಾಮಿ ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಫಲಶ್ರುತಿ ಮಾರ್ಕಂಡೇಯಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ನಾಗ್ನಿಚೌರಭಯಂ ಕ್ವಚಿತ್ ಶತಾವರ್ತಂ ಪ್ರಕರ್ತವ್ಯಂ ಸಂಕಟೇ ಕಷ್ಟನಾಶನಂ ಶುಚಿರ್ಭೂತ್ವಾ ಪತಿ ಸ್ತೋತ್ರಂ ಸರ್ವಸಿದ್ಧಿಪ್ರದಾಯಕಂ ಮೃತ್ಯುಂಜಯ ಮಹಾದೇವ ತ್ರಾಯಿಮಾಂ ಶರಣಾಗತಂ. ಜನ್ಮ ಮೃತ್ಯುಜರಾರೋಗ್ಯೈ ಪೀಡಿತಂ ಕರ್ಮಬಂಧನೈ ತಾವಕಸ್ತ್ವದ್ಗತಃ ಪ್ರಾಣಸ್ತ್ವಚಿತ್ತೋಹಂ ಸದಾಂ ಮೃಡಾ ಇತಿ ವಿಜ್ಞಾಪ್ಯ ದೇವೇಶಂ
त्र्यम्बकाख्यमनं जपेत्। नमः शिवाय साम्बाय हरे परमात्मने प्रणतक्लेशनाशाय योगिनां पदे नमः। ॐ ह्रीं श्रीं ह्रीं ह्रां रहा हन हन दह दह पच पच गृहाण गृहाण मारय मारय मर्दय मर्दय महा महाभैरव भैरवरूपेण दुनय दुनय कंपय कंपय विज्ञ विज्ञ विश्वेश्वर क्षोभय क्षोभय कटु कटु मोहय मोहय हुं पट् स्वाहा इति मंत्रमात्रेण समाविष्टो भवति इति मार्कण्डेयपुराणे मार्कण्डेयकृत महामृत्युञ्जयस्तोत्रं ಸಂಪೂರ್ಣಂ. ಇಲ್ಲಿಗೆ ಮಹಾಮೃತ್ಯುಂಜಯ ಸ್ತೋತ್ರ ಮುಗಿಯುತ್ತೆ. ಈ ಮಹಾಮೃತ್ಯುಂಜಯ ಸ್ತೋತ್ರನ ಕಂಪ್ಲೀಟ್ ಮಾಡೋದಕ್ಕೆ ಹೊಸಬ್ರಿಗಾದರೆ ಒಂದು 10 ನಿಮಿಷ ಹಿಡಿಯುತ್ತೆ. ಹಳೆಬ್ರು ಅಂದರೆ ಆಲ್ರೆಡಿ ಪ್ರಾಕ್ಟೀಸ್ ತುಂಬ ಮಾಡಿದರೆ ಅವರಿಗೆ ಒಂದು 4ರಿಂದ 5 ನಿಮಿಷ ಆಗುತ್ತೆ. ನೀವು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ 3 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು. ನಾನು ನಿಧಾನವಾಗಿ ಈ ಸ್ತೋತ್ರನ ಹೇಳಿದ್ದೀನಿ, ಯಾಕೆಂದರೆ ನಿಮಗೂ ಕೂಡ ಅರ್ಥ ಆಗಲಿ ಏನೇನು ಸಂಸ್ಕೃತ ಪದಗಳನ್ನ ನಾನು ಹೇಳ್ತಿದ್ದೀನಿ ಅಂತ. ಅದಕ್ಕೋಸ್ಕರ ನಿಮಗೆ ಅಷ್ಟು ಸ್ಪೀಡಾಗಿ ಬೇಕು ಅಂದರೆ ಆ ವಿಡಿಯೋಸ್ ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಮಹಾಮೃತ್ಯುಂಜಯ ಸ್ತೋತ್ರನ ಪಾರಾಯಣ ಮಾಡೋದ್ರಿಂದ ವೈಯಕ್ತಿಕವಾಗಿ ಯಾರಿಗಾದರೂ ತುಂಬ ಭಯ ಅನ್ನೋದಿದ್ದರೆ, ಮತ್ತು ಜೀವ ಭಯ, ನನಗೇನಾಗ್ತಿದೆಯೋ ಏನಾಗುತ್ತೋ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕೆಟ್ಟ ಯೋಚನೆಗಳಲ್ಲೇ ತುಂಬ್ಕೊಂಡಿರ್ತಾರಲ್ಲ ಅವರಿಗೆ, ಅಂಥವ್ರಿಗೆ ಅಂದರೆ ಭಯ ಅನ್ನೋದಿರೋರಿಗೆ ಈ ಸ್ತೋತ್ರ ತುಂಬ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ತುಂಬ ಭಯ ಅನ್ನೋದು ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಸ್ತೋತ್ರನ ಪಾರಾಯಣ ಮಾಡಬೇಕು. ತುಂಬ ಉಪಯೋಗ ಆಗುತ್ತೆ, ಮತ್ತು ಧೈರ್ಯ ಅನ್ನೋದು ತುಂಬ ಹೆಚ್ಚಾಗುತ್ತೆ. ಮತ್ತು ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಅನ್ನೋ ಶಕ್ತಿ ಮತ್ತು ಮನೋಸ್ಥೈರ್ಯ, ದೈಹಿಕ ಶಕ್ತಿ ಹೆಚ್ಚಾಗಿ ಬೆಳೆಯುತ್ತೆ. ಇವತ್ತಿನ ಈ ಮಹಾಮೃತ್ಯುಂಜಯ ಸ್ತೋತ್ರನ ಇಲ್ಲಿಗೆ ನಾವು ಕೊನೆ ಮಾಡೋಣ. ಮುಂದಿನ ವೀಡಿಯೋಗಳಿಗೆ ಸ್ತೋತ್ರಗಳನ್ನ ಹೆಚ್ಚಿನ ಸ್ತೋತ್ರಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸ್ತೋತ್ರ ಮತ್ತು ಮಂತ್ರಗಳನ್ನ ನಾನು ವೇದ ಪಾರಾಯಣ ಎಲ್ಲನೂ ಕೂಡ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮಗೆ ಏನಾದರೂ ಸಂಸ್ಕೃತ ಕ್ಲಾಸಸ್ಸನ್ನು ತರಗತಿಗಳನ್ನ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರೋರು ನೀವು ವಾಟ್ಸಪ್ ನಂಬರ್ ಇಲ್ಲಾಂದರೆ ಕರೆ ಮಾಡ್ಬೋದು. 7996191616 ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನೀವು ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗ್ತೀನಿ ಅಂದರೂ ಕೂಡ ಜಾಯ್ನ್ ಆಗ್ಬೋದು. ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಷ್ಟ ಇರೋರು ಜಾಯ್ನ್ ಆಗ್ಬೋದು. ಮತ್ತು ಅದ್ರ ಜೊತೆಗೆ ವಾಸ್ತು ಪ್ರಕಾರ ಮತ್ತು ವಾಸ್ತು ಸರ್ವಿಸಸ್ಸು, ಆಸ್ಟ್ರಾಲಜಿ, ನ್ಯೂಮಾಲಜಿ, ಫಾರ್ಮಿಸ್ಟ್ರಿ ಯಾರಿಗಾದ್ರೂ ವೈಯಕ್ತಿಕವಾಗಿ ಕನ್ಸಲ್ಟೇಷನ್ ಬೇಕು ಅಂದರೆ ಅವರು ಕೂಡ ಕರೆ ಮಾಡ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಕೊನೆ ಮಾಡ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಮಾಡ್ಕೊಂಡಿಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಶುಭ ದಿನ.